ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ ಹತ್ತಿರುವಂತಹ ಖಾಕಿ ದರ್ಶನ್ ವಾಟ್ಸ್ಆಪ್ ಗ್ರೂಪ್ ರಹಸ್ಯವನ್ನ ಭೇದಿಸಿದೆ. 300 ಗ್ರೂಪ್ಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರೋರು ಇದ್ದಾರೆ ಅನ್ನುವಂಥದ್ದು ಆತಂಕಕಾರಿಯಾಗಿದೆ. ಹಾಗಾದ್ರೆ ಈ ಗ್ರೂಪ್ನಲ್ಲಿ ಯಾರ್ಯಾರಿದ್ದಾರೆ, ಅವರುಗಳ ಕೆಲಸ ಏನೇನಾಗಿತ್ತು, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಎರಡು ತಿಂಗಳು 4 ವಿಐಪಿಗಳು ಜೈಲು ಪಾಲು. ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣನ ಮಕ್ಕಳು ದರ್ಶನ್. 2 ತಿಂಗಳು 4 ವಿಐಪಿಗಳು ಪರಪ್ಪನ ಅಗ್ರಹಾರ ವಿಐಪಿಗಳ ಫೇವರೇಟ್ ಜಾಗವಾಗಿ ಮಾರ್ಪಟ್ಟಂತಿದೆ. 2 ತಿಂಗಳ ಅವಧಿಯಲ್ಲಿ 4 ಗಣ್ಯರು ಪರಪ್ಪನ ಅಗ್ರಹಾರದ ಜೈಲೂಟ ತಿಂದಿದ್ದಾರೆ. ಮೊದಲಿಗೆ ಅತ್ಯಾಚಾರ ಕೇಸಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಅಪಹರಣ ಕೇಸ್ನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಜೈಲಲ್ಲಿದ್ದು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಈ ಬೆನ್ನಲ್ಲೇ ಕೊಲೆ ಮಾಡಿರೋ ಆರೋಪ ಹೊತ್ತಿರೋ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ. 3 ಸಾಲದು ಎಂಬಂತೆ ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪದಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಕೂಡ ನಿನ್ನೆಯಷ್ಟೇ ಜೈಲು ಸೇರಿದ್ದಾರೆ. ಯಾರ್ಯಾರ ಕತೆ ಏನು ಅಂತ ಒಂದೊಂದಾಗೆ ತೋರಿಸ್ತೀವಿ. ಮೊದಲಿಗೆ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ರಹಸ್ಯವನ್ನೇ ನೋಡಿ. ದರ್ಶನ್ ಮೊಬೈಲ್ನಲ್ಲಿ ಬಯಲಾಯಿತು ಸ್ಫೋಟಕ ರಹಸ್ಯ. ಕ್ರಿಮಿನಲ್ ಹಿನ್ನೆಲೆ ಉಳ್ಳವರ ಜೊತೆ ದರ್ಶನ್ ನಂಟು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ಕೆದಕಿದಷ್ಟು ವಿಚಾರಗಳು ಖಾಕಿ ತನಿಖೆಯಲ್ಲಿ ಬಟಾ ಬಯಲಾಗ್ತಿವೆ. ದರ್ಶನ್ ಮೊಬೈಲ್ನಲ್ಲಿ ಸಿಕ್ಕಿರೋ ರಹಸ್ಯದ ಮಾಹಿತಿ TV9ಗೆ ಲಭ್ಯವಾಗಿದೆ. ಏನದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪೊಲೀಸ್ ಅಧಿಕಾರಿಗಳು ದರ್ಶನ್ ಮತ್ತು ನಾಗರಾಜ್ನ ಮೊಬೈಲ್ ಪರಿಶೀಲನೆ ನಡೆಸಿದ್ರು. ಖಾಕಿ ತನಿಖೆ ವೇಳೆ ದರ್ಶನ್ ಮೊಬೈಲ್ನಲ್ಲಿ 300ಕ್ಕೂ ಹೆಚ್ಚು ಗ್ರೂಪ್ಗಳಿರೋ ವಿಚಾರ ಬಯಲಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಉಳ್ಳವರ ಜೊತೆಗೆ ದರ್ಶನ್ ನಂಟಿರೋದನ್ನ ಗ್ರೂಪ್ಗಳು ಸಾರಿ ಹೇಳ್ತಿವೆ. ಇನ್ನು 300 ಗ್ರೂಪ್ಗಳಲ್ಲಿ ಪ್ರತಿ ಜಿಲ್ಲೆಯ 20ರಿಂದ 30 ಜನರನ್ನ ಸೇರಿಸಲಾಗಿದೆ. ದರ್ಶನ್ ವಿರುದ್ಧ ಯಾರೇ ನಟ ಮಾತಾಡಿದ್ರು ಈ ತಂಡ ಜಿಲ್ಲೆಯಲ್ಲೂ ಪ್ರತಿಭಟನೆ ನಡೆಸುತ್ತೆ. ಮೂಲಗಳ ಪ್ರಕಾರ ಈ ಹಿಂದೆ ಜಗ್ಗೇಶ್ ಮೇಲಿನ ಅಟ್ಯಾಕ್ ಕೂಡ ಇದೇ ರೀತಿಯಾಗಿ ನಡೆದಿದೆ ಎನ್ನಲಾಗ್ತಿದೆ. ಇಷ್ಟೇ ಅಲ್ಲ, ಪ್ರತಿ ತಿಂಗಳು ದರ್ಶನ್ ಈ ತಂಡಕ್ಕೆ ಹಣ ಕಳಿಸ್ತಿದ್ದಾರಂತೆ. ಏನೇ ಕಾರ್ಯಕ್ರಮ ಇರಲಿ, ಪ್ರತಿಭಟನೆ ಆಗಲಿ, ಈ ತಂಡ ಜನರನ್ನ ಒಟ್ಟುಗೂಡಿಸೋ ಕೆಲಸ ಮಾಡುತ್ತಂತೆ. ಜೈಲೂಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಜೈಲಲ್ಲಿ ಜಗ್ಗೋ ವಿಲವಿಲ. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸ್ಫೋಟಕ ಮಾಹಿತಿಗಳೇ ಹೊರಬೀಳ್ತಿವೆ. ಈತ ಜೈಲು ಹಕ್ಕಿ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ಒದ್ದಾಡ್ತಿದ್ದಾರೆ. ಜೈಲಿನಲ್ಲಿ ಊಟ ಸೇರದೆ ರಾತ್ರಿ ಸರಿಯಾಗಿ ನಿದ್ರೆ ಬಾರದೆ ಪರದಾಡ್ತಿದ್ದಾರೆ. ಆತ ಡಿ ಬ್ಯಾರಕ್ನಲ್ಲಿರೋ ಪವಿತ್ರ ಗೌಡಾಗೋ ಕೂಡ ಜೈಲೂಟ ಒಗ್ಗುತ್ತಿಲ್ವಂತೆ. ಮುಂದೇನ್ ಮಾಡೋದು ಅಂತ ದಿಕ್ಕು ತೋಚದೆ ಪವಿತ್ರ ನಿದ್ದೆ ಬಿಟ್ಟು ಚಡಪಡಿಸ್ತಿದ್ದಾರೆ. ಸೊಳ್ಳೆಗಳ ಕಾಟದಿಂದ ಹೈರಾಣಾಗಿ ಹೋಗಿದ್ದಾಳೆ. ಬ್ಯೂರೋ ರಿಪೋರ್ಟ್ TV9.